ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅದು ನೀವಾ ಇನ್ಯಾರು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದನ್ನು ಅವರು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಡಿಸಿಪೇಟಿಂಗ್, ಮತ್ತೊಂದು ಗಿಲ್ಟ್, ಬಾಟಮ್ನಲ್ಲಿ ಐಸೋಲೇಷನ್ ಬರ್ತಾ ಇದೆ. ಇಲ್ಲೇನೋ ನೆನಪುಗಳಿವೆ, ಒಂಟಿತನ ಫೀಲ್ ಆಗ್ತಾ ಇದೆ, ಯಾರನ್ನೋ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ನಿಮ್ಮ ನೆನಪುಗಳು ಮಾತ್ರ ಇದೆ, ಆದರೆ ನೀವಿಲ್ಲ. ಇದು ಯಾಕೆ ಹಾಗೆ ನೋಡೋಣ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ, ನಿಮ್ಮಿಬ್ಬರ ಮಧ್ಯೆ ಏನೋ ಮಾತುಕತೆಗಳು ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಆ ಕಹಿ ಮಾತುಗಳನ್ನು ಮರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಾಗ ಸಿಟ್ಟು ಬರುತ್ತೆ. ಇಲ್ಲಿ ನೀವಿಬ್ರು ಯಾವುದೋ ಕಾರಣಕ್ಕೆ ದೂರ ಆಗಿದ್ದೀರಾ ಹಾಗನ್ನಿಸ್ತಾ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇತ್ತು, ಏನೋ ಮಾತುಕತೆಗಳಿತ್ತು, ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ. ಈಗ ಒಬ್ಬರೇ ಕೂತು ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ. ಇಲ್ಲಿ ದಿ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ, overwhelmed. ಇಲ್ಲಿ shadow side, you made me realize my flaws. ನೀವು ಅವ್ರಿಗೆ ಏನೇನೋ ಹೇಳಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇತ್ತು ಅಂತ ಹೇಳಿದೆ. ಅದು ಒಬ್ರಿಗೊಬ್ರಿಗೆ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲದಿರಬಹುದು, ಅಥವಾ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಇದು ಫ್ರೆಂಡ್ಶಿಪ್ ಹೀಗೆ ನಡೀತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಹಾಗಿರೋದ್ರಿಂದ ನಿಮಗೂ ಬೇಜಾರಿದೆ. ಇಬ್ಬರನ್ನು ಮಾತುಗಳು ಆಡ್ಕೊಂಡಿದ್ದೀರಾ, ಅದರಲ್ಲಿ ನಿಮ್ಮ ತಪ್ಪು ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಏನೋ ಲೋ ಫೀಲ್ ಆಗ್ತಾ ಇದೆ. ಒಂದು ಫ್ರೆಂಡ್ಶಿಪ್ನಲ್ಲಿ ಜಗಳಗಳು, ಮನಸ್ತಾಪಗಳು ಸಹಜ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಅನುಮಾನಗಳಿರುತ್ತೆ. ಅವರೂ ನಿಮ್ಗೇನೇನೋ ಹೇಳಿದ್ದಾರೆ, ಅದಕ್ಕೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ಈ ದಿನ ಅವರಿಗೆ ನೀವು ನೆನಪಾಗ್ತಾ ಇದ್ದೀರಾ. ಎಸ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಯಾರಿಗೋ ಮದುವೆ ಆಗಿದೆ ಅನ್ನೋದು ಬರ್ತಾ ಇದೆ. ಎರಡೆರಡು ಸರಿ ಕನ್ಫರ್ಮೇಷನ್ ಇದೆ. ಹೌದು, ಇಲ್ಲಿ ಫ್ರೆಂಡ್ಶಿಪ್ ಹಾಳಾಗಿದೆ. ಇಬ್ಬರೂ ಈ ಒಂದು ಫ್ರೆಂಡ್ಶಿಪ್ನಲ್ಲಿ ನಂಬಿಕೆ ಕಳ್ಕೊಂಡಿದ್ದೀರಾ. ಹಿಂದೆ ಇದ್ದಂಥ ಪ್ರೀತಿ ಈಗ ಇಲ್ವಾಗಿದೆ, ಆದರೆ ನೆನಪುಗಳು ಮಾತ್ರ ಇದೆ. ಇದು ಸರಿಯಾಗುತ್ತಾ ಹಾಗೆ ಕೇಳೋಣ. ಯಾರೋ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ, ಆಗಾಗ ನೀವು ಆ ವ್ಯಕ್ತಿನ ನೋಡ್ತಾ ಇದ್ರಿ, ಅದರಲ್ಲೇನೋ ಒಂದು ಅಟ್ರಾಕ್ಷನ್ ಇತ್ತು. ಅವ್ರ ಕಣ್ಗಳನ್ನ ನೋಡಿದಾಗ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ನಿಮಗೆ. ಆಗಾಗ ಇಬ್ಬರು ನೋಡ್ತಾ ಇದ್ರಿ, ಆದರೆ ಹೆಚ್ಚು ಮಾತುಕತೆಗಳಿಲ್ಲ. ಅವರಾಗೆ ನಿಮ್ಮನ್ನು ಮಾತಾಡಿಸಿದ್ದಾರೆ ಅನ್ನೋದಿದೆ. ಇಲ್ಲಿ ಶುರುವಿನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು, ಆದರೆ ಯಾವಾಗಲೂ ನೀವೇ ಕಾಲ್ ಮಾಡಬೇಕಿತ್ತು, ನೀವೇ ಮೆಸೇಜ್ ಮಾಡಬೇಕಿತ್ತು. ಆಗೆಲ್ಲ ನಿಮಗೆ ಟೈಮ್ ಕೊಡ್ತಾ ಇದ್ರು, ನೀವು ಅವ್ರ ಜೊತೆ ಮಾತಾಡೋಕ್ಕೋಸ್ಕರ ಕಾಯ್ತಾ ಇದ್ರಿ. ನಿಮ್ಮ ಮೇಲೆ ಪ್ರೀತಿ ಇದೆ, ಈಗೀಗ ಆತ್ಮೀಯತೆ ಬೆಳೆದಿದೆ. ತಾನಾಗಿ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ನೀವು ಮಾಡಿದ್ರೆ ಮಾತ್ರ ಮಿಸ್ ಮಾಡಲ್ಲ. ಶುರುವಿನಲ್ಲಿದ್ದಂಥ ಪ್ರೀತಿ ಹಾಗೆ ಬೆಳೆದಿದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ಇವೆಲ್ಲದ್ರ ಮಧ್ಯೆ ಏನು ನಡೆದಿದೆ, ಇದ್ದಕ್ಕಿದ್ದ ಹಾಗೆ ನೀವಿಬ್ಬರು ಯಾಕೆ ದೂರ ಆಗಿದ್ದೀರಾ, ಇಂಥ ಫ್ರೆಂಡ್ಶಿಪ್ನಲ್ಲಿ ಮಧ್ಯೆ ಏನಾಯಿತು ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. 6 ಆಫ್ ಸಾರ್ಡ್ಸ್, ಏನೋ ಅನುಮಾನಗಳಿದೆ. ಹಾಗೆ 8 ಆಫ್ ಸಾರ್ಡ್ಸ್, ಎಲ್ಲ ಸಾರ್ಡ್ಸೇ ಬರ್ತಾ ಇದೆ. ಮತ್ತೊಂದು ಲವರ್ಸ್ ಕಾರ್ಡ್ ಇದೆ. ಇಲ್ಲೊಂದು 5 ಆಫ್ ಸಾರ್ಡ್ಸ್. ಎಸ್ ನೋಡಿ, ಇಲ್ಲಿ 8 ಆಫ್ ಕಾಯಿನ್ಸ್. ನೀವು ಈ ರಿಲೇಷನ್ಶಿಪ್ನ
ಸುಧಾರಿಸೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀರಾ. ನಿಮ್ಮ ಜೊತೆ ಅವರು ಮಾತಾಡ್ತಾ ಇದ್ರು ಅವರ ಭಾವನೆಗಳನ್ನ ಏನೂ ಹೇಳ್ಕೊತಾ ಇರಲಿಲ್ಲ. ಪ್ರೀತಿ ಇತ್ತು, ಕೇರಿಂಗ್ ಭಾವನೆ ಇತ್ತು ಅಂತ ನಿಮಗೆ ಗೊತ್ತಿತ್ತು. ಆದರೆ ಅವರಾಗಿ ಏನೂ ಹೇಳ್ಕೊತಾ ಇರಲಿಲ್ಲ. ನಿಮಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ನೀವು ಯಾವಾಗ ಕಾಲ್ ಮಾಡಿದ್ರೂ ರಿಸೀವ್ ಮಾಡ್ತಾಯಿದ್ರು. ಈಗೀಗ ಅವ್ರ ಸ್ವಭಾವದಲ್ಲಿ ನಿಮಗೇನೋ ಅನುಮಾನಗಳು ಬಂದಿದೆ. ನಿಮ್ಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ನಾನೇ ಯಾಕೆ ಕಾಲ್ ಮಾಡಬೇಕು, ನಾನೇ ಯಾಕೆ ಮೆಸೇಜ್ ಮಾಡಬೇಕು, ಅವರಾಗಿ ಯಾಕೆ ಮಾಡಲ್ಲ, ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇತ್ತು. ಎಷ್ಟೋ ಸರಿ ಇದ್ರ ಬಗ್ಗೆ ನೀವು ವಿಚಾರಿಸಿದ್ದೀರಾ. ನೀನು ಕಾಲ್ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಲ್ವಾ ಹಾಗೆ ಹೇಳ್ತಾ ಇದ್ರು. ಒಳಗೆ ನಿಮ್ಗೆ ಅನ್ನಿಸ್ತಾ ಇತ್ತು, ನನ್ನ ಮೇಲೆ ಅಂಥ ಪ್ರೀತಿ ಇಲ್ಲ, ಇವಳಲ್ಲಿರೋ ಫೀಲಿಂಗ್ಸ್ ನಿಜವಾಗಿರೋದಾ. ಅದನ್ನು ಎಷ್ಟೋ ಸರಿ ನೀವು ಕೇಳಿದ್ದೀರಾ. ಇದೇ ವಿಷಯಕ್ಕೆ ಆಗಾಗ ಅವ್ರಿಗೆ ಕಿರಿಕಿರಿ ಮಾಡ್ತಾ ಇದ್ರಿ ನೀವು. ಇದು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ. ಈ ನಡುವೆ ನಿಮ್ಮಿಬ್ಬರಲ್ಲಿ ಹೆಚ್ಚು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿದೆ ಅನಿಸ್ತಾ ಇದೆ. ನಿಮ್ಗೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಲೈಫಲ್ಲಿ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಈ ವ್ಯಕ್ತಿನೇ. ಅವರ ಸೈಲೆಂಟ್ ನೇಚರ್, ಅವರ ಕೇರಿಂಗ್ ಭಾವನೆ ನಿಮಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಯಾವುದೋ ಒಂದು ಸುಂದರ ಪ್ರಪಂಚದಲ್ಲಿ ಇದ್ದ ಹಾಗೆ ಅನ್ನಿಸ್ತಾ ಇತ್ತು. ನಿಮ್ಮ ಎನರ್ಜಿ ನೋಡಿದಾಗ ಅವರ ಕೈ ಹಿಡಿದು ಒಟ್ಟಿಗೆ ನಡೆಯೋ ಕನಸಿತ್ತು. ಆದರೆ ಇದಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿಗೆ ಆಗಾಗ ಅವ್ರ ಜೊತೆ ಜಗಳಗಳಾಗ್ತಾ ಇತ್ತು. ನಿಮ್ಮ ಕಿರಿಕಿರಿ ಸ್ವಭಾವದಿಂದ ಈಗ ಅವರು ದೂರ ಆಗಿದ್ದಾರೆ, ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮೈಸರ್, ಮತ್ತೊಂದು ದಿ ಸೋರ್ಸ್ ಕಾರ್ಡ್ ಬರ್ತಾ ಇದೆ, ಅಂದರೆ ಸನ್ ಕಾರ್ಡ್. ಮತ್ತೊಂದು ಹಾರ್ಮನಿ, ನಥಿಂಗ್ನೆಸ್, ಮೈಂಡ್, ಗಿಲ್ಟ್ ಮತ್ತೆ ಬರ್ತಾ ಇದೆ ನೋಡಿ. ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಬೇಜಾರಿದೆ. ನಿಮ್ಮ ಫೋನ್ ಕಾಲ್ಸ್ಗೆ, ನಿಮ್ಮ ಮೆಸೇಜ್ಗೆ ಅಡಿಕ್ಟ್ ಆಗಿದ್ರು ಅವರು. ಇಲ್ಲಿ ಫಿಸಿಕಲ್ ಕನೆಕ್ಷನ್ಗಿಂತ ಇಮೋಷನಲ್ ಕನೆಕ್ಷನ್ ಜಾಸ್ತಿ ಇದೆ. ಏನೋ ಈಗ ಲೈಫೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ನೀವಿದ್ದಾಗ ಜೀವನ ಸುಂದರವಾಗಿತ್ತು. ನಿಮ್ಮ ಮಾತುಗಳಿಗೆ ಮೆಲ್ಟ್ ಆಗ್ತಾ ಇದ್ರು. ಅವ್ರಿಗೂ ನಿಮ್ಮ ಜೊತೆ ಜೀವನ ಮಾಡೋ ಕನಸುಗಳಿದೆ. ಒಂದೊಂದು ಸರಿ ನಾವು ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಅದು ತಪ್ಪು ಸಮಯದಲ್ಲಿ. ಆದರೆ ಈ ವ್ಯಕ್ತಿಗೆ ಇಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ಕೇಳೋಣ. ಒಂದೊಂದು ಸರಿ ಹ್ಯೂಮನ್ ಇಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಅವರವರ ವೈಯಕ್ತಿಕ ಸಮಸ್ಯೆಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಗೆಟ್ ರೆಡಿ ಫಾರ್ ನ್ಯೂ ಹೊರೈಸನ್ಸ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಅಬಂಡೆನ್ಸ್ ಈಸ್ ಪೋರಿಂಗ್ ಇನ್ ಟು ಯುವರ್ ಲೈಫ್. ಮುಂದೆ ಏನಿದೆ, ಮಿರಾಕಲ್ಸ್ ಇದೆ, ಎಕ್ಸ್ಪೆಕ್ಟ್ ವಂಡರ್ಸ್ ಟು ಎಮರ್ಜ್ ಅನ್ನೋ ಮೆಸೇಜ್ ಬರ್ತಾ ಇದೆ ನಿಮಗೆ. ಓಪನ್ ಯುವರ್ ಹಾರ್ಟ್ ಟು ಜಾಯ್. ನೋಡಿದ್ರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇಲ್ಲಿ ದಿ ಆನ್ಸರ್ಸ್ ಆರ್ ವಿದಿನ್ ಅನ್ನೋದು ಬರ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲೇ ಇರುತ್ತೆ. ವಾಕ್ ಇನ್ ಬ್ಯೂಟಿ ಅನ್ನೋದು ಬರ್ತಾ ಇದೆ. ವಂಡರ್ಸ್ ಯೂನಿವರ್ಸ್. ಮುಂದೆ ನಿಮ್ಮ ಜೀವನದಲ್ಲಿ ಖುಷಿ ಇದೆ. ನೀವು ಲೈಫ್ನ ಹೇಗೆ ತಗೊಂಡು ಹೋಗ್ತೀರಾ ಹಾಗೆ ಮುಂದುವರಿಯುತ್ತೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರ ನಮ್ಮಲ್ಲೇ ಇರುತ್ತೆ. ನಾವು ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದಾಗ ಅಲ್ಲಿ ದುಃಖ ಇರುತ್ತೆ. ಇಲ್ಲೊಂದು ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ಸ್ ಆಫ್ ಲವ್. ನಿಮ್ಮ ನೆನಪುಗಳಿದೆ. ಜೀವನದಲ್ಲಿ ಏನು ಬರುತ್ತೋ ಅದನ್ನು ಎಂಜಾಯ್ ಮಾಡೋದನ್ನು ಕಲೀರಿ. ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.